ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಪ್ರಕರಣ ಸಂಬಂಧ ಇವತ್ತು ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ನ ಆದೇಶ ಹೊರಬೀಳಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆ ಆದೇಶವೂ ಕೂಡ ಪ್ರಕಟವಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಈ ಮೂಲಕವಾಗಿ ಟೆನ್ಷನ್ ಆವರಿಸಿಕೊಂಡಿದೆ. ಬಿ ರಿಪೋರ್ಟ್ನ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ದೂರುದಾರರು ಸಲ್ಲಿಕೆಯನ್ನ ಮಾಡಿದ್ರು ಅರ್ಜಿಯನ್ನ. ಅನಂತರದ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತು. ಹೀಗಾಗಿ ಲೋಕ ಬಿ ರಿಪೋರ್ಟ್ ಒಪ್ಕೊಳ್ಳುತ್ತಾ ಕೋರ್ಟ್ ಏನು ಅನ್ನುವಂತಹ ಪ್ರಶ್ನೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆಯನ್ನು ನಡೆಸಿತ್ತು. ಅನಂತರದಲ್ಲಿ ಬಿ ರಿಪೋರ್ಟ್ ಅನ್ನು ಕೂಡ ಹಾಕಿತ್ತು. ಈ ಬಿ ರಿಪೋರ್ಟ್ ಬರುತ್ತೆ ಅನ್ನೋದು ಸಹಜವಾಗಿ ನಾವು ನಿರೀಕ್ಷೆ ಮಾಡಿದ್ವಿ. ಕಾರಣ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಯಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನ ಮಾಡಿದ್ರು. ಅದರಂತೆ ಅವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ನಲ್ಲಿ ಎಲ್ಲ ರೀತಿಯ ವಾದ ಪ್ರತಿವಾದವು ಪೂರ್ಣವಾಗಿದೆ. ಈಗ ಇದಕ್ಕೆ ಸಂಬಂಧಿಸಿದ ಆದೇಶ ಹೊರಬರಬೇಕಾಗಿದೆ. ಆದೇಶ ಬಿ ರಿಪೋರ್ಟನ್ನು ಒಪ್ಪೋದಾಗಿರುತ್ತಾ ಅಥವಾ ವಿರೋಧ ಮಾಡೋದಾಗಿರುತ್ತಾ ಏನು ಅನ್ನೋದು ಸದ್ಯದ ಕುತೂಹಲ. ಇದರ ನಡುವಲ್ಲೇ ಇಡಿ ಕೂಡ ಇದೇ ವಿಷಯವಾಗಿ ಎಂಟರ್ ಆಗಿತ್ತು. ಇಡಿ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈಗ ಲೋಕಾಯುಕ್ತ ಬಿ ರಿಪೋರ್ಟ್ ಕೋರ್ಟ್ ಒಪ್ಪಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಟೆನ್ಷನ್ ರಿಲೀಫ್ ಆಗುತ್ತೆ. ಅದನ್ನು ಒಪ್ಪದೇ ಹೋದಂತಹ ಪಕ್ಷದಲ್ಲಿ ಮುಂದೆ ತನಿಖೆಗೆ ಆದೇಶ ಕೊಟ್ಟಂತಾಗುತ್ತೆ. ಸೊ ಹಾಗಾಗಿ ಇಡಿ ಮತ್ತೆ ತನಿಖೆಯನ್ನು ಕೈಗೆತ್ತಿಕೊಳ್ಬಹುದು.